ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು. ಇಲ್ಲ ನಮ್ಗೆ ಸಾಯಂಕಾಲ ಅಡುಗೆ ಮಾಡೋಕ್ಕೆ ಬೇಜಾರಾಗೈತಿ, ಏನಾದರೂ ಲೈಟಾಗಿ ತಿನ್ಬೇಕಂದ್ರೂ ಇದು ಬೆಸ್ಟ್ ರೆಸಿಪಿ ಅಂತಲೂ ಕರಿಬೋದು ರೀ. ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮಾಡಲಿ ಬೆಳಗಿನ ತಿಂಡಿ ಹೆಂಗಿರ್ತದೆ ರೀ, ಕಡಿಮೆ ಸಮಯದಲ್ಲಿ ರೆಡಿ ಆಗಬೇಕು, ಟೇಸ್ಟಿನೂ ಇರಬೇಕು, ಹೆಲ್ದಿನೂ ಇರಬೇಕು, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳಿಂದ ರೆಡಿ ಆಗ್ಬೇಕು ರೀ. ಇವತ್ತು ಮಾಡ್ತಾ ಇರೋ ನಾನು ರೆಸಿಪಿ ಪೂರಿನೂ ಅಲ್ಲ, ಪರೋಟನೂ ಅಲ್ಲ, ತುಂಬ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಇದನ್ನು ನೀವು ಪ್ರೋಟೀನ್ ಐರನ್ ರಿಚ್ ರೆಸಿಪಿ ಅಂತಲೂ ಕರಿಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಇಲ್ಲ ಇನ್ನೂ ಹೆಲ್ದಿ ಮಾಡ್ಬೇಕಂದ್ರೆ ನೀವು ಇಲ್ಲಿ ಮಲ್ಟಿಗ್ರೇನ್ ಆಟ ತೊಗೊಂಡ್ರು ನಡೀತದೆ ನೋಡ್ರಿ. ಇಲ್ಲಿ ನಾನು ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಇಲ್ಲಿ ಉಪ್ಪಿಟ್ಟು ರವೆಯನ್ನು ತೊಗೊಂಡಿನಿ. ಬಾಂಬೆ ರವೆ, ಸಣ್ಣ ರವೆ ಏನಂತೀವಲ್ಲ, ಈ ಸ್ಪೂನ್ದಿಂದ ನಾನು 4 ಸ್ಪೂನ್ ಆಗಷ್ಟೇ ರವೆಯನ್ನು ಹಾಕ್ತಾಯಿದ್ದೀನಿ. ನೀವು ಮೆಜರ್ಮೆಂಟನ್ನು ಕರೆಕ್ಟಾಗಿಯೇ ಹಾಕಿರಿ. 4 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಕಡಲೆಬೇಳೆ ಬೀಸಿ ಮಾಡ್ಕೊಂಡಿರುವಂಥ ಹಿಟ್ಟು ರೀ. 4 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟು, 4 ಸ್ಪೂನ್ ಆಗಷ್ಟೇ ಸಣ್ಣ ರವೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನೆಲ್ಲನೂ ಏನು ಮಾಡೋಣ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಆ ರವೆ, ಕಡಲೆಬೇಳೆ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗ ನೀಟಾಗಿ ಮಿಕ್ಸ್ ಆಗ್ಯದ. ಇದಕ್ಕೀಗ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ ಗೋಧಿ ಹಿಟ್ಟು ಕಡಲೆ ಹಿಟ್ಟದಿಂದ ಗಂಟಾಗ್ತಿರ್ತದೆ ನೋಡಿ. ನೀಟಾಗಿ ಮಿಕ್ಸ್ ಮಾಡಿರಿ. ಆ ಗ್ಲಾಸ್ದಿಂದ ನಾನು 1 ಗ್ಲಾಸ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಯಾವುದೇ ರೀತಿ ನೀಟಾಗಿ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಹಾಕಿರುವ ರವೆ ಏನಾಗಬೇಕ್ರಿ, ನೆನಿಬೇಕ್ರಿ. ಅದಕ್ಕೆ ಇದನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ಈಗ ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕಿದ್ದೀನಿ ರೀ. ಜೀರಿಗೆ ಫ್ರೈ ಆಗಲಿ ರೀ. ದೊಡ್ಡ ಸ್ಪೂನ್ ಇದ್ರೆ ಅರ್ಧ ಸ್ಪೂನ್ ಆಗಷ್ಟು ಹಾಕಿರಿ. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೋಡಿ 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಇಲ್ಲ ಮಕ್ಕಳಿಗೆ ಮಾಡ್ತಿದ್ರಂದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ನೂ ಮಾಡ್ಬೋದು. 1 ಬಟ್ಲಾಗಷ್ಟ ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆದಷ್ಟು ಎಳೆ ಪಾಲಕ್ ಸೊಪ್ಪನ್ನು ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು ಮೆಂತ್ಯ ಸೊಪ್ಪನ್ನಾದರೂ ಹಾಕೋಬೋದು. ಮತ್ತು ನಿಮ್ಮ ಮನ್ಯಾಗ ಯಾವ ವೆಜಿಟೇಬಲ್ಸ್ ಅದಾವೆ, ನೀವು ಬೀನ್ಸನ್ನಾದರೂ ಹಾಕೋಬೋದು, ಕ್ಯಾರೆಟನ್ನು ತುರ್ಬಿಟ್ಟು ಹಾಕೋಬೋದು, ಟೊಮ್ಯಾಟೊನಾದ್ರೂ ಹಾಕೋಬೋದು. ನಾನಿಲ್ಲ ಈರುಳ್ಳಿ, ಪಾಲಕ, ಹಸಿಮೆಣ್ಸಿನ್ಕಾಯಿನ ಅಷ್ಟೇ ಹಾಕಿದ್ದೀನಿ. ಹೈ ಫ್ಲೇಮ್ದಲ್ಲಿಟ್ಟನೆ 1 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊಂಡಿನಿ ರೀ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಅದು ಕಂಪ್ಲೀಟಾಗಿ ಆರಲಿ ರೀ. ಇಲ್ಲಿ ಒಂದು ಸ್ವಲ್ಪ ಮನೆಯಲ್ಲಿ ಮಾಡಿರುವ ಪನ್ನೀರನ್ನು ತೊಗೊಂಡಿದ್ದೀನಿ ನೋಡಿರಿ. ಇದಕ್ಕೆ 1/4 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಇಲ್ಲಿ ಪಿಜ್ಜಾ ಮಿಕ್ಸನ್ನು ಹಾಕ್ತೀನಿ ರೀ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಒಂದು ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ. ಆ ಪನ್ನೀರದಲ್ಲಿ ಹಾಕಿರೋ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ಇದನ್ನು ಏನು ಮಾಡ್ತೀನಿ ರೀ, ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ 5 ನಿಮಿಷ ಆಗಿದೆ ರೀ, ರವೆನೂ ನೆಂದಿರ್ತದೆ. ಈಗ ಅದು ನೋಡಿರಿ, ನಾನು ಆ ಪಾಲಕ್ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಏನು ಜೀರಿಗೆ ಬೇಯಿಸಿಟ್ಟಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಶುಂಠಿ ತಿತ್ತಿದ್ರಂದ್ರೆ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಬೋದು. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಇಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನೀವು ಮಕ್ಕಳಿಗೆ ಮಾಡ್ತಿದ್ರಂದ್ರೆ ಮೆಣಸಿನ್ಕಾಯನ್ನು ಬಿಟ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಅಷ್ಟೇ ಹಾಕಿರೂ ನಡೀತದೆ. ಇಲ್ಲ ಇವೆರಡೂ ಇಲ್ಲಾಂದ್ರೆ ಸ್ವಲ್ಪ ನೀವು 1/4 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕಿರಿ ನೋಡಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಆದರೆ ಇಷ್ಟು ಗಟ್ಟಿ ಇರಬಾರ್ದು. ಇನ್ನೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಇಲ್ಲಿ ನಾನು ಮೊಸರು, ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ. ನೋಡಿ ನಿಮಗೆ ಮತ್ತೆ ಯಾವ ವೆಜಿಟೇಬಲ್ಸ್ ಬೇಕಲ್ಲ, ನೀವು ಕ್ಯಾರೆಟು, ಬೀನ್ಸ್ ಅದನ್ನು ಕಟ್ ಮಾಡಿ ಕ್ಯಾಪ್ಸಿಕಮನ್ನಾದ್ರೂ ಹಾಕೋಬೋದು. ತುಂಬ ಬೇಯಿಸಬಾರ್ದು ರೀ. ಹೈ ಫ್ಲೇಮ್ದಲ್ಲಿಟ್ಟರೆ 1 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ಹಾಕೋಬೇಕು. ಈ ರೀತಿ ಇರಬೇಕು ನೋಡಿರಿ. ಹಿಟ್ಟು ಇಷ್ಟು ತೆಳುವೇ ಇರಬೇಕು, ಗಟ್ಟಿ ಇರಬಾರ್ದು ರೀ. ಇಷ್ಟು ತೆಳು ಇತ್ತಂದ್ರೆ ಚೆನ್ನಾಗಿ ಬರ್ತದೆ ನೋಡಿ. ಆಲ್ರೆಡಿ ತವೆ ಏನೋ ಕಾಯ್ಲಿಕ್ಕೆ ಇಟ್ಟೀನಿ. ತವೆನೂ ಚೆನ್ನಾಗಿ ಕಾಯ್ದದ ನೋಡಿ. ಅದನ್ನು ಒರೆಸ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ ರೀ. ಇಲ್ಲ ನಾವು ಎಣ್ಣೆನೇ ಬೇಡ ಅಂದ್ರೆ ನೀವು ಇದನ್ನು ತುಪ್ಪ ಹಾಕಿಬಿಟ್ಟು ಮಾಡ್ಕೋಬೋದು ನೋಡಿರಿ. ಈಗ ಇದನ್ನು ಹಾಕ್ಕೊಂಡ್ರಿ ಹಿಟ್ಟನ್ನು ನೋಡಿ. ಇದೇ ರೀತಿಯೇ ಹಿಟ್ಟು ತೆಳು ಇರ್ಬೇಕು ರೀ. ಗಟ್ಟಿ ಮಾಡಬೇಡ್ರಿ. ಗಟ್ಟಿ ಮಾಡ್ರೆ ಚೆನ್ನಾಗಿ ಬರೋದಿಲ್ಲ ರೀ ಇದು ನೋಡಿ. ನಾನು ಇಲ್ಲಿ ನಿಮಗೆ 3 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗ್ತಿಲ್ಲ ನೀವು ಆ ರೀತಿ ಮಾಡ್ಕೋಬೋದು ನೋಡಿ. ಇದೇನೇ ದಪ್ಪಾಗೇನು ಹಾಕಿಲ್ಲ, ತೆಳುವಾಗಿನೇ ಹಾಕಿದ್ದೀನಿ ನೋಡಿ. ಇದನ್ನು ಬೇಯಿಸಿದ್ಮೇಲೆ ಒಂದು ಸ್ವಲ್ಪನೇ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಎಣ್ಣೆನೇ ಬೇಡ ಅಂದ್ರೆ ನೀವು ತುಪ್ಪ ಹಚ್ಚಿ ಬೇಯಿಸ್ಬಿಟ್ಟು ತೊಗೋರಿ ನೋಡಿ. ಈಗ ತಿರುಗಿಬಿಟ್ಟು ಬೇಯಿಸೋಣ್ರಿ ನೋಡಿರಿ. ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿ. 2 ಸೈಡ್ ಬೇಯ್ದು. ನಾ ಪನ್ನೀರನ್ನು ಏನು ಸ್ಟಫಿಂಗ್ ಮಾಡ್ಕೊಂಡಿದ್ದಲ್ಲ, ಪನ್ನೀರನ್ನು ಏನು ಸ್ವಲ್ಪ ಲೈಟಾಗಿ ಮಸಾಲೆ ಹಾಕಿ ಮಾಡಿದ್ದಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಮಧ್ಯಕ್ಕೆ ಅಷ್ಟೇ ಹಾಕ್ತಾಯಿದ್ದೀನಿ ನೋಡಿರಿ.
ನೀವು ಇದೇನು ಮಾಡ್ಕೊ ಪನ್ನೀರ್ದಂದ್ರೆ ಪನ್ನೀರ್ ಪ್ರೋಟೀನ್ ರಿಚ್ ಇರ್ತದೆ, ಹೆಲ್ದಿ ಅಂತ ಹೇಳಿ ನಾನು ಈ ರೀತಿ ಮಾಡಿದ್ದೀನಿ. ಇಲ್ಲ ನಿಮಗೆ ಆಲೂಗಡ್ಡೆದು ಯಾವುದೇ ರೀತಿ ಸ್ಟಫಿಂಗು ಅಥವಾ ಮಿಕ್ಸ್ ವೆಜಿಟೇಬಲ್ ಸ್ಟಫಿಂಗ್ ಬೇಕಂದ್ರೂ ಅದನ್ನೂ ಹಾಕ್ಬೋದು. ಅಥವಾ ನೀವು ಇಲ್ಲಿ ಶೇಜ್ವಾನ್ ಚಟ್ನಿ, ಪಿಜ್ಜಾ ಸಾಸನ್ನು ಆ ರೀತಿ ಆದರೂ ಹಾಕ್ಬೋದು. ನೋಡಿ ಈ ರೀತಿ ಸ್ಕ್ವೇರ್ ಶೇಪ್ದಲ್ಲಿ ನಾನು ಮಡಿಚಿಬಿಟ್ಟು ತೊಗೋತಾ ಇದ್ದೀನಿ ನೋಡಿ. ನಾನು ಒಟ್ಟು 3 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಅಲ್ಲ ನೀವು ಅದನ್ನು ಮಾಡ್ಕೋಬೋದು. ನೋಡಿರಿ ಅದು ಎಷ್ಟು ಕಲರ್ನು ನೋಡಿರಿ, ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಸೋಡಾ ಇಲ್ಲ, ಏನೂ ಇಲ್ಲ. ನೋಡಿ ಈಗ ಇದನ್ನು ಒಂದು ಮಾಡ್ಕೊಂಡಿದ್ದೀನಿ. ಈಗಿಲ್ಲ ನಮ್ಮ ಕಡೆ ಪನ್ನೀರ್ ಇಲ್ಲ, ಬೇಡ ಇದೇ ರೀತಿ ಸಾಫ್ಟಾಗಿಯೇ ನೋಡಿರಿ, ದಪ್ಪೇನು ಹಾಕಿಲ್ಲ, ತೆಳುವಾಗಿಯೇ ಈ ರೀತಿ ಹಾಕಿದ್ದೀನಿ ನೋಡಿರಿ, ಮೀಡಿಯಮಾಗಿ ಹಾಕಿದ್ದೀನಿ. ಆದರೆ ಇವೇನಾಗ್ತಾವ್ರಿ, ಗೋಧಿ ಹಿಟ್ಟು ಹಾಕಿ ಮಾಡೋದ್ರಿಂದ ಸಾಫ್ಟಾಗಿಯೇ ಬರ್ತಾವೆ ನೋಡಿರಿ. ನೋಡಿ ಒಂದು ಸೈಡ ನೋಡಿರಿ, ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ಈ ರೀತಿ ಬೇಕಂದ್ರೆ ಪ್ಲೇನಾಗಿ ಈ ರೀತಿಯೂ ಮಾಡ್ಕೊರಿ. ಪನ್ನೀರ್ ಸ್ಟಫಿಂಗ್ ಇಲ್ಲ ಅಂತಂದರೆ ಇದು ಇನ್ನೊಂದು ರೀತಿಯೂ ಮಾಡ್ಕೋಬೋದು ನೀವು, ಅದನ್ನು ತೋರಿಸ್ತೀನಿ. ಕೆಲವರಿಗೆ ಇಷ್ಟು ದಪ್ಪನೂ ಇಷ್ಟ ಆಗಲ್ಲ, ತುಂಬ ತೆಳುವಾಗಿ ಇಷ್ಟ ಆಗ್ತವೆ, ಆ ರೀತಿಯೂ ಮಾಡ್ಕೋಬೋದು. ಆ ರೀತಿ ಮಾಡ್ಕೋಬೇಕಂದ್ರೆ ನೀವು ಏನು ಮಾಡಬೇಕು, ಈಗ ಇಷ್ಟು ಹಿಟ್ಟು ಉಳ್ದದ್ರಿ, ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ನೀರು, ತುಂಬ ತೆಳುವಾಗಿ ಹಿಟ್ಟನ್ನು ಮಾಡ್ಕೋಬೇಕ್ರಿ. ಉಪ್ಪು ಕಡಿಮೆ ಇತ್ತಂದ್ರೆ ಉಪ್ಪನ್ನು ಮಿಕ್ಸ್ ಮಾಡ್ಕೊರಿ. ನೋಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಹಿಟ್ಟಿರ್ಬೇಕು ನೋಡಿರಿ, ಇಷ್ಟು ತೆಳು ಇರ್ಬೇಕ್ರಿ ಅದು. ಇದೇಗಿನಕಿತೂ ನಾನು ಮತ್ತೆ 1 ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ. ಈಗ ತವೆಗೆ ಇನ್ನೊಂದು ಸ್ವಲ್ಪ ಬ್ರಷ್ದಿಂದ ಎಣ್ಣೆ ಹಚ್ಚು, ತವೆಯನ್ನು ಫುಲ್ ಕಾಯಿಸ್ಬೇಕು ನೋಡಿರಿ, ತುಂಬ ಕಡಕ್ಕಾಗಿ ತವೆ ಕಾಯ್ಬೇಕ್ರಿ. ಕಾಯ್ದು ಹೈ ಫ್ಲೇಮ್ದಲ್ಲಿಟ್ಟನೆ ಹಾಕ್ಬೇಕು ನೋಡಿ. ಈ ರೀತಿ ಬಬಲ್ಸ್ ಬರ್ಬೇಕು ನೋಡಿರಿ, ಅಂದ್ರೆ ಈ ರೀತಿ ತೂತಾಗಿ ದೋಸೆ ಬಂದಿತ್ತಂದ್ರೆ ತವೆ ಚೆನ್ನಾಗಿ ಕಾಯ್ದೈತೆ ಅಂದಂಗೆ ನೋಡಿರಿ. ನೋಡಿ ಹಿಟ್ಟು ತೆಳು ಇರ್ಬೇಕ್ರಿ, ತೆಳು ಇದ್ರೆ ಮಾತ್ರ ಅಷ್ಟೇ ಈ ರೀತಿ ಬರ್ತಾವೆ. ಈ ರೀತಿ ಹಿಟ್ಟನ್ನು ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ಕ್ರಿಸ್ಪಿನೂ ಬೇಕು, ತುಂಬ ತೆಳು ಬೇಕಂದ್ರೆ ನೀವು ಅದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬೇಕು ನೋಡಿರಿ. ನೀವು ಲೋ ಫ್ಲೇಮ್ದಲ್ಲಿಟ್ಟೆ ನೋಡಿ, ಆವಾಗ ರವೆ ಇರ್ತದಲ್ಲ ಲೈಟಾಗಿ ಕ್ರಿಸ್ಪಿನೂ ಆಗ್ತದೆ ನೋಡಿರಿ. ಹಿಟ್ಟು ಹಾಕಿದ್ಮೇಲೆ ಆ ದೋಸೆ ಹಿಟ್ಟನ್ನು ಹಾಕೋ ಮುಂದೆ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟು ತೆವೆ ತುಂಬ ಚೆನ್ನಾಗಿ ಕಾಯ್ದಿದ್ರೆ ಈ ರೀತಿ ತೂತಾಗಿ ದೋಸೆ ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿ 3 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಮಾಡ್ಕೋಬೋದು ನೋಡಿರಿ. ನೋಡಿ ಇದು ಎಷ್ಟು ತೆಳು ಬಂದದ ತೋರಿಸ್ತೀನಿ. ಹಿಟ್ಟು ತುಂಬ ತೆಳು ಇತ್ತಂದ್ರೆ ಅಷ್ಟೇ ಈ ರೀತಿ ಬರ್ತದೆ ರೀ, ಲೈಟಾಗಿ ಕ್ರಿಸ್ಪಿನೂ ಆಗಿರ್ತದೆ. ನೋಡಿ ನಾನು ನಿಮಗೆ ಮುರಿದು ಬಿಟ್ಟನ್ನು ತೋರಿಸ್ತೀನಿ ನೋಡಿ. ಒಬ್ಬರಿಗೆ ದಪ್ಪ ದೋಸೆ ಇಷ್ಟ ಆಗಲ್ಲ ಸಾಫ್ಟ್ ಅನ್ನೋರು ಈ ರೀತಿಯೂ ಮಾಡ್ಕೋಬೋದು ಇದೇ ಹಿಟ್ಟಿನಿಂದನೇ. ನೋಡಿ ನೀವೇನು ಸಾಸ್ ಜೊತೆನೇ ಸರ್ವ್ ಮಾಡಬೇಕಂತೇನಿಲ್ಲ. ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ, ನೀರು ಚಟ್ನಿ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು ರೀ. ಇದಂತೂ ನೋಡಿರಿ ಇಷ್ಟು ಸಾಫ್ಟಾಗಿರ್ತದಲ್ಲ, ಇಡೀ ದಿನ ಇಟ್ಟರೂ ಇಷ್ಟೇ ಸಾಫ್ಟಾಗಿರ್ತದೆ ರೀ. ನೋಡಿ ಅದನ್ನು ನಾನು ನಿಮಗೆ ಮುರಿದು ಬಿಟ್ಟನ್ನು ತೋರಿಸ್ತೀನಿ ನೋಡಿ. ಎಷ್ಟು ಇದು ಇಲ್ಲ ನಮಗೇನೋ ಟೈಮ್ ಇಲ್ಲ ಅಂದರೆ ಈ ರೀತಿ ದೋಸೆ ಮಾಡಿಕೊಂಡು ನೀವು ಸಾಸ್ ಜೊತೆನೂ ನೋಡಿರಿ ಎಷ್ಟು ತೆಳುವಾಗಿ ಬಂದಿರ್ತದೆ ಅಂಥೇಳಿ ನೋಡಿ. ಇಲ್ಲ ಸಾಫ್ಟ್ ದೋಸೆ ಜೊತೆನೂ ನೋಡಿರಿ ನಾನು ನಿಮಗೇನು ಮಾಡಿ, ನೀವು ತುಪ್ಪ ಹಾಕಿ ಬೇಯಿಸಿ ಒಳಗಡೆ ಶೇಂಗಾ ಚಟ್ನಿ ಪುಡಿ ಹಾಕಿರೂ ಹಾಗೇ ತಿನ್ಬೋದು ನೋಡಿರಿ, ಎಷ್ಟು ತುಂಬಾ ಚೆನ್ನಾಗಿರ್ತವೆ. ನೀವು ಸಾಸ್ನೇ ತಿನ್ಬೇಕಂತೇನಿಲ್ಲ, ಶೇಂಗಾ ಚಟ್ನಿ ಪುಡಿ ಜೊತೆನೂ ತಿನ್ಬೋದು ನೋಡಿ. ಒಳಗಡೆ ಬಿಸಿ ಇದ್ದಾಗಲೇ ಶೇಂಗಾ ಚಟ್ನಿ ಪುಡಿ ತುಪ್ಪ ಉದುರಿಸ್ರೆ ಆಯ್ತು ನೋಡಿರಿ. ಅದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಈ ಗೋಧಿ ಹಿಟ್ಟು ರವೆಯನ್ನು ಬಳಸಿ ಮಾಡಿರುವ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಹೈಪ್ ದಿಸ್ ವಿಡಿಯೋ ಅಂತ ಬಂದಿರ್ತದೆ, ನೀವು ಅಲ್ಲಿ ಹೈಪ್ ಮಾಡಿರಿ. ಇಲ್ಲ ಶೇರು ಡೌನ್ಲೋಡ್ ಇರ್ತದಲ್ಲ ಅದ್ರ ಬಾಜುನೇ ಇದು ಆಪ್ಷನ್ ಇರ್ತದೆ ರೀ, ನೀವು ಹೈಪ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಈ ವಿಡಿಯೋ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.